ಬೇರೆ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ವಿಭಿನ್ನವಾದ ವಿಶಿಷ್ಟವಾದ ರೀತಿಯ ಸಿನಿಮಾ ಲಾಫಿಂಗ್ ಬುದ್ಧ ಅದ್ದೂರಿಯಾಗಿ ತೆರೆಗೆ ಅಪ್ಪಳಿಸಿದೆ. ಇದು ಡೊಳ್ಳು ಹೊಟ್ಟೆಯ ಡುಮ್ಮಣ್ಣನ ಅತಿ ತೂಕವಾದ ನವಿರಾದ ಕತೆ. ನವಿರು ಹಾಸ್ಯದ ಜೊತೆಗೆ ಥ್ರಿಲ್ ನೀಡುತ್ತಾನೆ ಈ ಲಾಫಿಂಗ್ ಬುದ್ಧ. ಲಾಫಿಂಗ್ ಬುದ್ಧ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಹಾಸ್ಯದ ಮನರಂಜನೆಯೊಂದಿಗೆ ವಿಶಿಷ್ಟವಾದ ರೀತಿಯಲ್ಲಿ ತೆರೆ ಮೇಲೆ ಬಂದಿದೆ. ನಟ, ನಿರ್ದೇಶಕ ಮತ್ತು ನಿರ್ಮಾಪಕ ರಿಷಬ್ ಶೆಟ್ಟಿ ರವರ ಕಾಂತಾರದ ಸಿನಿಮಾದ ಶೂಟಿಂಗ್ ಜೊತೆ ಪ್ಯಾರಲಲ್ ಆಗಿ ಚಿತ್ರ ನಿರ್ಮಾಣದ ಕೆಲಸಗಳಲ್ಲಿಯೂ ಬ್ಯುಸಿಯಾಗಿದ್ದಾರೆ. ಆ ಪೈಕಿ ಪ್ರಮೋದ್ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಲಾಫಿಂಗ್ ಬುದ್ಧ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ. ಡೊಳ್ಳು ಹೊಟ್ಟೆಯ ಪೊಲೀಸ್ ಪೇದೆಯ ಪರಿತಾಪದ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಶೈಲಿಯ ಕಥೆಯಿಂದಲೂ ಬುದ್ಧ ಹಿಡಿದು ಕೂರಿಸುತ್ತಾನೆ. ಈ ಸಿನಿಮಾ ಜಬರ್ದಸ್ತಾಗಿ ಬೂಡಿ ಬಂದಿದೆ. ಪ್ರಶಾಂತ್ ಶೆಟ್ಟಿರವರು ಈ ಸಿನಿಮಾಗಾಗಿ ಸುಮಾರು 30 kgಗೂ ಅಧಿಕ ತೂಕವನ್ನು ಹೆಚ್ಚು ಮಾಡಿಕೊಂಡಿದ್ದರು. ಗೋವರ್ಧನ್ ಕೆ. ಪ್ರಮೋದ್ ಶೆಟ್ಟಿ ಶಿವಮೊಗ್ಗದ ನಿರೂರು ಪೊಲೀಸ್ ಠಾಣೆಯಲ್ಲಿ ಓರ್ವ ಕಾನ್ಸ್ಟೇಬಲ್. ಬಾಯಿ ಚಪಲದ ದಡುತಿ ದೇಹದ ಗೋವರ್ಧನ್ ಬರೀ ತಿಂಡಿ ತಿನಿಸುಗಳನ್ನು ತಿನ್ನುವುದಷ್ಟೇ ಅಲ್ಲ, ಕೈಗೆ ಬಂದ ಕೇಸನ್ನು ಭೇದಿಸುವಲ್ಲಿಯೂ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುತ್ತಾನೆ. ತಿಪ್ಪ ಗೋವರ್ಧನ್ಗೆ ಆಗಾಗ ಆಪ್ತರಿಂದಲೇ ಬಾಡಿ ಶೇಮಿಂಗ್ ಟೀಕೆಗಳು ಕೇಳಿ ಬರುತ್ತಿರುತ್ತದೆ. ಡೊಳ್ಳು ಹೊಟ್ಟೆಯ ಲಾಫಿಂಗ್ ಬುದ್ಧನಾಗಿ ಕಾಣಿಸಿಕೊಂಡಿದ್ದಾರೆ ಪ್ರಮೋದ್ ಶೆಟ್ಟಿ. ಏನಾದರೂ ಯಾರು ಏನನ್ನು ಹೇಳಿ ತಾನಾಯಿತು ತನ್ನ ಕೆಲಸವಾಯಿತು ಎಂದಷ್ಟೇ ಇರ್ತಾನೆ. ಈಗಿರುವಾಗ ಒಮ್ಮೆ ಅದೇ ಫಿಟ್ನೆಸ್ ಇಲ್ಲದ ಶರೀರದಿಂದಲೇ ಆತನ ಕೆಲಸಕ್ಕೆ ಕುತ್ತು ಬಂದೊದಗುತ್ತದೆ. ಅಸಲಿಗೆ ಇಲ್ಲಿಂದ ಸಿನಿಮಾದ ಇನ್ನೊಂದು ಸ್ಟೋರಿ ಪ್ರಾರಂಭವಾಗುತ್ತದೆ. ಈ ಹಿಂದೆ ನಿರ್ದೇಶಕ ಭರತ್ ರಾಜ್ ರವರು ರಿಷಬ್ ಶೆಟ್ಟಿ ಜೊತೆಗೆ ಹೀರೋ ಸಿನಿಮಾವನ್ನು ಮಾಡಿದರು. ಇದೀಗ ಲಾಫಿಂಗ್ ಬುದ್ಧ ಮೂಲಕ ಮತ್ತೊಮ್ಮೆ ಡೈರೆಕ್ಷನ್ಗೆ ಬಂದಿದ್ದಾರೆ. ಲಾಫಿಂಗ್ ಬುದ್ಧ ಸಿನಿಮಾದಲ್ಲಿ ಕೊಂಚ ಗಹನದ ವಿಚಾರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರ ನವಿರಾದ ತೆಳುವಾದ ಹಾಸ್ಯವನ್ನು ಇದರಲ್ಲಿ ಲೇಪಿಸಿದ್ದಾರೆ. ತೂಕದ ವಿಚಾರದಲ್ಲಿ 3 ಅಂಕಿ ದಾಟಿದ ದೈಹಿಕವಾಗಿ ಫಿಟ್ ಇರದ ಪೊಲೀಸ್ ಪೇದೆಯ ವ್ಯತೆ ಒಂದೆಡೆಯಾದರೆ, ಶಾಸಕರೊಬ್ಬರ 50 ಲಕ್ಷ ಲೂಟಿಯ ಕಥೆಯು ಈ ಸಿನಿಮಾದ ತುಂಬ ಹರಡಿದೆ. ಮೊದಲರ್ಥ ಕೊಂಚ ಲೈವ್ಲಿಯಾಗಿ ನೋಡಿಸಿಕೊಂಡು ಹೋಗುವ ಈ ಬುದ್ಧ ಎರಡನೇ ಭಾಗಕ್ಕೆ ಹೊರಡುತ್ತಿದ್ದಂತೆ ನೋಡುಗರನ್ನ ಸೀಟಿನ ತುದಿಗೆ ತಂದು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡುತ್ತಾನೆ. ಪ್ರಸ್ತುತ ಪೊಲೀಸ್ ಇಲಾಖೆಯ ಸಮಸ್ಯೆಗಳ ಬಗ್ಗೆ ಲಾಫಿಂಗ್ ಬುದ್ಧ ಅನಾವರಣ ಮಾಡಿದೆ. ಪೊಲೀಸರು ಎದುರಿಸುತ್ತಿರುವ ಸಮಸ್ಯೆಗಳ ಜೊತೆಗೆ ಅವರ ಬದುಕು ಬವಣೆ, ಅವರ ನೈಜವಾದ ಜೀವನ ಎಷ್ಟು ಕಷ್ಟ ಎಂಬುದನ್ನು ಬೆಳಕು ಚೆಲ್ಲಿದ್ದಾರೆ ಡೈರೆಕ್ಟರ್. ಡೊಳ್ಳು ಹೊಟ್ಟೆಯ ಡೊಮ್ಮಣ್ಣನಾಗಿ ಗೋವರ್ಧನ್ ಪ್ರಮೋದ್ ಶೆಟ್ಟಿ ಈ ಸಿನಿಮಾದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಮಾಡಬೇಕಿದ್ದ ಪಾತ್ರದಲ್ಲಿ ದಿಗಂತ್ ಮಂಚಾಲೆ ಕಾಣಿಸಿಕೊಂಡಿದ್ದಾರೆ. ಇಡೀ ಚಿತ್ರಕ್ಕೆ ಅವರ ಝಲಕ್ ರೋಚಕ ರೀತಿಯ ಟ್ವಿಸ್ಟನ್ನು ನೀಡುತ್ತದೆ. ತಿಳಿ ಹಾಸ್ಯದ ಮೂಲಕ ಈ ಲಾಫಿಂಗ್ ಬುದ್ಧ ನೋಡುಗರ ಮೊಗದಲ್ಲಿ ನಗು ಮೂಡಿಸುವುದರ ಜೊತೆಗೆ ಥ್ರಿಲ್ಲಿಂಗ್ ಕಥೆಯು ಇಲ್ಲಿದೆ ಹೈಲೈಟ್ಸ್. ನಿರ್ದೇಶಕರ ದೂರದೃಷ್ಟಿ ಮತ್ತು ಅವರ ಸೂಕ್ಷ್ಮತೆ ಇಡೀ ಸಿನಿಮಾದಲ್ಲಿ ಎದ್ದು ಕಾಣುತ್ತದೆ. ಒಂದೊಳ್ಳೆಯ ನಿರ್ದೇಶಕರನ್ನು ಸ್ಯಾಂಡಲ್ವುಡ್ ಪಡೆದಿದೆ. ಪೊಲೀಸ್ ಇಲಾಖೆಯಲ್ಲಿನ ಫಿಟ್ನೆಸ್ ಕೊರತೆಯ ಬಗ್ಗೆ ಲಾಫಿಂಗ್ ಬುದ್ಧ ಬೆಳಕು ಚೆಲ್ಲುತ್ತದೆ. ಸಿನಿಮಾದಲ್ಲಿ ಸ್ವಲ್ಪ ಲ್ಯಾಗಿಂಗ್ ಎನಿಸಿದರೂ ನೋಡುಗನಿಗೆ ನೈಜವಾದ ಘಮವನ್ನು ಉಣಬಡಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಡೈರೆಕ್ಟರ್ ಭರತ್. ಪ್ರಮೋದ್ ಶೆಟ್ಟಿರವರು ಈ ಪಾತ್ರಕ್ಕಾಗಿ ಸಾಕಷ್ಟು ಸರ್ಕಸನ್ನು ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್, ರೀರೆಕಾರ್ಡಿಂಗ್, ಮ್ಯೂಸಿಕ್ ಮನೋಜ್ಞವಾಗಿ ಮೂಡಿಬಂದಿದೆ. ಹಾಸ್ಯದ ರಸದೌತಣದೊಂದಿಗೆ ಪ್ರೇಕ್ಷಕರನ್ನ ನಗೆ ಗಡಿಸುವಲ್ಲಿ ಯಶಸ್ವಿಯಾಗಿದ್ದಾನೆ ಡೊಳ್ಳು ಹೊಟ್ಟೆಯ ದುಮ್ಮಣ್ಣನ ಕತೆ ಲಾಫಿಂಗ್ ಬುದ್ಧ. ಸ್ಯಾಂಡಲ್ವುಡ್ನ ಎಲ್ಲ ಸಿನಿಮಾಗಳ ರೋಚಕ ಲೇಟೆಸ್ಟ್ ವಂಡರ್ಫುಲ್ ಅಪ್ಡೇಟ್ಸ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಅಂಡ್ ವಂಡರ್ಫುಲ್ ಅಪ್ಡೇಟ್ಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಟಿವಿ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್. ಬೇರೆ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನ